ಪರಮೇಶ್ವರ್ ಅವರೇ, ನಿಮ್ಗೆ ನೇರವಾದ ಪ್ರಶ್ನೆ ಕೊಡ್ತಾ ಇದ್ದೀನಿ. ಈ ಜೈಲಿನ SP ಮನೆಗೆ ಇಲ್ಲಿ ಕೆಲಸ ಮಾಡಕ್ಕೆ ಇಲ್ಲಿ ಕೈದಿಯನ್ನೇ ಕರ್ಕೊಂಡು ಬರ್ತಾರಂತಾದ್ರೆ, ವಾರ್ಡನೇ ಕರ್ಕೊಂಡು ಬರ್ತಾರಂತಾದ್ರೆ ಕಾನೂನಾಗದೆ ಎಲ್ಲಿದೆ? ಒಂದು ಚಿಕ್ಕಾಸು ಉಳಿಸಕ್ಕೋಸ್ಕರ ಇವ್ರಿಗೇನು ಯೋಗ್ಯತೆ ಇಲ್ವ ಒಬ್ಬ ಕೆಲಸದವರನ್ನ ಇಟ್ಕೊಂಡು ಇವ್ರ ಮನೆ ಕೆಲಸ ಮಾಡ್ಸಕ್ಕೆ, ಮನೆಯಲ್ಲಿ ಬಟ್ಟೆ ತೊಳಿಯಕ್ಕೆ, ಮನೆಯ ಕೆಲಸ ಮಾಡಕ್ಕೆ ಒಬ್ಬ ಕೈದಿ ಬೇಕಾ ಇವರಿಗೆ? ಒಬ್ಬ ಜೀವಾವಧಿ ಶಿಕ್ಷೆ ಅನುಭವಿಸ್ತಿರುವಂಥ ಕೈದಿಯನ್ನೇ ಇವರು ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಇನ್ನು ಉಳಿದ ಕೈದಿಗಳ ಕತೆ ಏನು? ತಾಲೂರಲ್ಲಿ ಏನಾದರೂ ಜೈಲ್ದು ಗಾರ್ಡನ್ ಇದೆಯಾ? 3 ಕಿಲೋಮೀಟರ್ ಜೈಲಿಂದ ದೂರ ಇದೆ. ಇಲ್ಲಿ ಏನು ಗಾರ್ಡನ್ ಇದೆ ಸರ್? ಜೀಪಲ್ಲಿ ಕರ್ಕೊಂಡು ಬರಬೇಕು, ಆಯ್ತಾ? ಸರಿ, ಇಲ್ಲಿ ಬಿಟ್ಟು ಹೋಗ್ಬಿಟ್ರಿ ನೀವು. 8 ಗಂಟೆಯಿಂದ 12 ಎಷ್ಟೀಗ ಗಂಟೆ? ನಮ್ಮ ಹತ್ರ ಎಲ್ಲ ನಾವೆಲ್ಲ ನೋಡಿದ್ದೀವಿ, ರೆಕಾರ್ಡ್ ಮಾಡಿದ್ದೀವಿ. ನೀವು ಬೆಳಗ್ಗೆ ಜೈಲಿಂದ ಬಂದಿದ್ದು ನೋಡಿದ್ದೀವಿ, ಕರ್ಕೊಂಡು ಬಂದಿದ್ದು ನೋಡಿದ್ದೀವಿ, ಒಳಗೆ ಬಿಟ್ಟಿದ್ದು ಇದೆ, ನನ್ನ ಹತ್ರ ವಿಡಿಯೋ ಎಲ್ಲವೂ ಇದೆ. ಈಗ ನಮ್ಮ ಗಮನಕ್ಕೆ ಬಂದಿದ್ರಿಂದಾಗಿ ಓಕೆ, ಈ ರೀತಿ ಕೈದಿಗಳನ್ನು ಎಷ್ಟೆಷ್ಟು ಅಧಿಕಾರಿಗಳು ಎಲ್ಲೆಲ್ಲಿ ಬಳಸ್ತಿದ್ದಾರೆ ಯಾರಿಗೂ ಗೊತ್ತು. ಹಾಗಾದ್ರೆ ಜೈಲಿಗೆ ಯಾಕೆ ಕಳಿಸ್ಬೇಕು ಯಾರು ಅಪರಾಧಿಗಳನ್ನ? ಇವರು ಮೋಜು ಮಸ್ತಿ ಮಾಡಕ್ಕೆ ಇಲ್ಲಿ ಕರ್ಕೊಂಡು ಬರಕ್ಕಾದ್ರೆ ಜೈಲುಗಳಿಗೆ ಅಪರಾಧಿ ಅಂತ ಯಾಕೆ ಅವರನ್ನ ಜೈಲಿಗೆ ಸೇರಿಸಬೇಕು? ಕವರ್ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಮ್ಮ ರಾಜ್ಯದ ಕಾರಾಗೃಹಗಳ ಕರ್ಮಕಾಂಡ 1-2. ಗಾಂಜಾ ಆಯಿತು, ಮೊಬೈಲ್ ಆಯಿತು, ಪಾರ್ಟಿ ಮೋಜು ಮಸ್ತಿಗಳು ದಾಂಧಲೆಗಳಾಯಿತು. ಆದರೆ ಈಗ ಬಳ್ಳಾರಿ ಕಾರಾಗೃಹದ ಒಂದು ವಿಚಿತ್ರ ಕರ್ಮಕಾಂಡವನ್ನು ಎಳೆಯಾಗಿ ಬಿಚ್ಚಿಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಜೈಲು ಅಧೀಕ್ಷಕಿ ಚಾಕರಿಗೆ ಜೀವಾವಧಿ ಕೈದಿಯ ಬಳಕೆ. ಇಂಥ ಒಂದು ಗಂಭೀರ ದೂರು ವಿಜಯ ಟೈಮ್ಸ್ನ ಕವರ್ ಸ್ಟೋರಿ ತಂಡಕ್ಕೆ ಬಂದ ಹಿನ್ನೆಲೆಯಲ್ಲಿ ನಾವು ಕಾರ್ಯಾಚರಣೆಗೆ ಇಳಿದೆವು. ಇದಕ್ಕೆ ಪೂರಕವಾದ ಸಾಕ್ಷಿ ಸಂಗ್ರಹಕ್ಕೆ ಫೀಲ್ಡ್ಗಿಳಿದೆವು. ಬಳ್ಳಾರಿ ಕಾರಾಗೃಹದ SP ಲತಾ ಆರ್ ಅವರ ತಾಲೂರಿನಲ್ಲಿರುವ ಸ್ವಂತ ಮನೆಯ ಚಾಕರಿಗೆ ಜೀವಾವಧಿ ಕೈದಿ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರನ್ನ ಬಳಸುತ್ತಿದ್ದಾರೆ ಅನ್ನುವ ಮಾಹಿತಿಯ ಬೆನ್ನು ಹತ್ತಿ ನಾವು ಬಳ್ಳಾರಿ ಜೈಲಿನ ಹೊರಗಡೆ ಹೊಂಚು ಹಾಕಿ ಕೂತೆವು. ಸಮಯ 7:45ರಿಂದ 8 ಗಂಟೆ, ಡಿಸೆಂಬರ್ 23 ಮಂಗಳವಾರ. ಕೈದಿ ನಂಬರ್ 12547 ತಿಪ್ಪೇಸ್ವಾಮಿ ನೀಲಿ ಲುಂಗಿ ಉಟ್ಕೊಂಡು ವಾರ್ಡನ್ ಲಿಂಗರಾಜು ಸ್ವಾಮಿ ಜೊತೆಗೆ ಹೊರಬಂದು ಸ್ಕೂಟಿ ಹತ್ತಿ ಹೊರಟೇ ಬಿಟ್ರು. ನೋಡಿ ಬಂದ ಇಲ್ಲಿ ನೋಡಿ. ಈಗ ಅವನನ್ನ ಕೂರಿಸ್ಕೊಂಡು ಗಾಡಿ ರೆಡಿ ಮಾಡ್ತಾ ಇದ್ದಾರೆ. ಅವರನ್ನ ನೋಡಿ, ಅವನೇ ಲುಂಗಿ ಹಾಕೊಂಡು ಯಾರು ಬರ್ತಾ ಇದ್ದಾನೆ ನೋಡಿ, ಅವನೇ ತಿಪ್ಪೇಸ್ವಾಮಿ. ಹೀಗೆ ಲತಾ ಅವರ ಮನೆ ಸೇರಿದ ತಿಪ್ಪೇಸ್ವಾಮಿಯನ್ನ ನಾವು ಕಾಯುತ್ತಾ ಕುಳಿತೆವು. ಬಿಂದಾಸಾಗಿ ಬೀಡಿಸೇತಾನೆ, ಭಯ ಇಲ್ಲದೆ ರಸ್ತೆಯಲ್ಲಿ ಓಡಾಡ್ತಾನೆ. ಈ ತಿಪ್ಪೇಸ್ವಾಮಿ ತನ್ನ ಕೆಲಸಕ್ಕೊಂದು ಬ್ರೇಕ್ ತೆಗೆದುಕೊಂಡು ಹೇಗೆ ಹೀರೋ ತರ ಬೀದಿ ಸೇದುತ್ತಾ SP ಮನೆಯಿಂದ ಬರ್ತಾ ಇದ್ದಾನೆ ನೋಡಿ. ಹಾಗೆ ನಿಸರ್ಗ ಕರೆ ಮುಗಿಸಿ ಅಷ್ಟೇ ಬಿಂದಾಸಾಗಿ ಮನೆ ಸೇರಿದ ನೋಡಿ. ಸಮಯ ಮಧ್ಯಾಹ್ನ 12:45ರಿಂದ 1 ಗಂಟೆ. ನಾವು ಈ ತಿಪ್ಪೇಸ್ವಾಮಿ ಕೆಲಸ ಮುಗಿಸಿಕೊಂಡು SP ಮನೆಯಿಂದ ಹೊರ ಬರುವುದನ್ನೇ ಕಾಯುತ್ತಿದ್ದೆವು. ಸುಮಾರು 12:55ರ ಸುಮಾರಿಗೆ ವಾರ್ಡನ್ ಲಿಂಗರಾಜು ಸ್ವಾಮಿ ಸ್ಕೂಟಿಯಲ್ಲಿ ಬಂದು ತಿಪ್ಪೇಸ್ವಾಮಿಯನ್ನ ಪಿಕಪ್ ಮಾಡಿದ್ರು. ಅವರು ಬರುತ್ತಿದ್ದಂತೆ ನಮ್ಮ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು.
ಅಲ್ಲಲ್ಲ ಸರ್ ಅವ್ರು ಯಾರು ಸರ್ ಅವ್ರು ಯಾರು ಅಲ್ಲ ಅವ್ರು ಯಾರು ಅಲ್ಲ ಅವ್ರು ಯಾರು ಅಂತ ಅವ್ರು ಕೆಲಸ ಮಾಡೋದು ಯಾರು ಎಲ್ಲಿ ಕೆಲಸ ಮಾಡೋರು ಸರ್ ಮನೆಯಲ್ಲಿ ಹಾಂ ಮನೆಯಲ್ಲಿ ಯಾವ ಮನೆಯಲ್ಲಿ ಹೌದು ಯಾರು ಮನೆಯಲ್ಲಿ ಯಾರು ಮನೆ ಸರ್ ಯಾಕೆ ಮೇಡಮ್ ಅಲ್ಲ ಅವ್ರು ಯಾರು ಅಲ್ಲ ಹೇಗೆ ಕೇಳಿ ಅಲ್ಲ ಕೇಳಿದ್ದು ನಾನು ಪ್ರಶ್ನೆ ಕೇಳಿ ನನಗೆ ಗೊತ್ತು ಯಾರು ಅಂತ ಗೊತ್ತಿದೆ ಹಾಂ ಅವ್ರು ಯಾರು ಅಂತಲೂ ಗೊತ್ತು ಅವ್ರು ಯಾಕೆ ಬಂದರು ಅಂತಲೂ ಗೊತ್ತು ಅವ್ರು ಯಾರು ಸರ್ ಗೊತ್ತಿಲ್ಲ ನೀವು ಕರ್ಕೊಂಡು ಬಂದ್ರಲ್ಲ ಹೇಳಿ ಬಿಡಿ ಮೇಡಮ್ ಅಲ್ಲಲ್ಲ ಅವ್ರು ನೀವು ಕರ್ಕೊಂಡು ಬಂದ್ರಲ್ಲ ಹಾಂ ಸರ್ ಕರ್ಕೊಂಡು ಬರ್ಬೋದಲ್ಲ ನೀವು ಹೇಳಿ ಸರ್ ಕರ್ಕೊಂಡು ಬರ್ಬೋದಾ ಅವ್ರನ್ನ ಎಲ್ಲಿಂದ ಕರ್ಕೊಂಡು ಬಂದ್ರಿ ಯಾಕೆ ಕರ್ಕೊಂಡು ಬಂದ್ರಿ ಹೇಳಿ ಸರ್ ಅಲ್ಲಲ್ಲ ಹೇಳಿ ಸರ್ ನೀವು ಹೇಳಿ ಪ್ಲೀಸ್ ಬಿಡಿ ಮೇಡಮ್ ಅಲ್ಲಲ್ಲ ಪ್ಲೀಸ್ ಪ್ರಶ್ನೆ ಇಲ್ಲ ನೀವು ಹೇಳಿ ನನಗೆ ಹೇಳಿ ನೀವು ಹೆಂಗೆ ಕರ್ಕೊಂಡು ಬಂದ್ರಿ ಬೈಕ್ ಮೇಲೆ ಹೌದು ಯಾಕೆ ಕರ್ಕೊಂಡು ಬಂದ್ರಿ ಅಲ್ಲ ನಾನು ಕೇಳಿದ್ದು ನೀವು ನ್ಯಾಯ ಹೇಳ್ಬೇಕಾದವರು ಕಾನೂನು ಹೇಳಬೇಕಾದವರು ಮ್ಯಾನ್ಯುವಲಿ ಪ್ರಕಾರ ಕೆಲಸ ಮಾಡೋದು ನಾವು ಇದು ಕೈದಿಗಳನ್ನ ಕೆಲಸಕ್ಕೆ ಯೂಸ್ ಮಾಡುವಂತ ಇದೆ ಎಲ್ಲಿ ಹೌದು ಅದು ಗೊತ್ತು ಎಲ್ಲಿ ವೇರ್ ಜೈಲ್ ಪ್ರಿಸನ್ ಒಳಗೆ ಇಲ್ಲ ಪ್ರಿಸನ್ ಗಾರ್ಡನಲ್ಲೂ ಮಾಡೋದು ಆಯ್ತು ಇದು ಎಲ್ಲಿದೆ ಗಾರ್ಡನ್ ಇದು ಪ್ರಿಸನ್ ಗಾರ್ಡನ್ ಸರ್ ಇದು ಅದು ಯಾರ ಮನೆ ನೋಡಿ ಅಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಅದು ಯಾರ ಮನೆ ಅದು ಗೊತ್ತಿಲ್ಲ ಅದು ಈಗ ನೀವು ಒಳಗಿಂದ ಕರ್ಕೊಂಡು ಬಂದ್ರಲ್ಲ ಯಾರ ಮನೆ ಕರ್ಕೊಂಡ್ಬಂದಿಲ್ಲ ಅಲ್ಲ ನಾನು ನೋಡಿದ್ದೀನಿ ನನ್ನ ಹತ್ರ ಇದೆ ಇಲ್ಲ ಮೇಡಮ್ ನಮ್ಮ ಹತ್ರ ಎಲ್ಲ ನಾವೆಲ್ಲ ನೋಡಿದ್ದೀವಿ ರೆಕಾರ್ಡ್ ಮಾಡಿದ್ದೀವಿ ನೀವು ಬೆಳಗ್ಗೆ ಜೈಲಿಂದ ಬಂದಿದ್ದು ನೋಡಿದ್ದೀವಿ ಕರ್ಕೊಂಡು ಬಂದಿದ್ದು ನೋಡಿದ್ದೀವಿ ಒಳಗೆ ಬಿಟ್ಟಿದ್ದೂ ಇದೆ ನನ್ನ ಹತ್ರ ವಿಡಿಯೋ ಎಲ್ಲವೂ ಇದೆ ನೀವು ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನಾನು ಕಾಯ್ತಾ ಇದ್ದೆ ಒಬ್ಬ ಕೈದಿಯನ್ನು ಜೀವಾವಧಿ ಶಿಕ್ಷೆಗೊಳಗಾದ ಕೈದಿಯನ್ನು ನೀವು ಸ್ಕೂಟ್ರಲ್ಲಿ ಹಿಡ್ಕೊಂಡು ಬಂದು ಜೈಲಿಂದ ಹೊರಗೆ ಕರ್ಕೊಂಡು ಬಂದಿದ್ದೀರಿ ಅಂತಂದರೆ ಗ್ಯಾಂಗ್ ಇದೆ ಮೇಡಮ್ ಏನು ಮ್ಯಾನ್ಯುವಲ್ ಪ್ರಕಾರ ಗ್ಯಾಂಗ್ ಕೆಲಸ ಮಾಡುವುದು ಹೌದು ಜೈಲಲ್ಲಿ ನೀವು ಸ್ಕೂಟ್ರಲ್ಲಿ ಕರ್ಕೊಂಡು ಬರ್ಬೋದು ಅಂತಾನೆ ಎಲ್ಲ ಜೀಪಲ್ಲಿ ಕರ್ಕೊಂಡು ಬರ್ಬೇಕಾಗಿತ್ತು ಮೇಡಮ್ ಎಲ್ಲಿ ಕರ್ಕೊಂಡು ಹೋಗ್ಬೋದು ಸರ್ ಯಾರಿಗೆ ಗಾರ್ಡನ್ ಯಾವ ಕೆಲಸ ಗಾರ್ಡನ್ ಜೈಲ್ ಗಾರ್ಡನ್ ಇದು ಜೈಲ್ ಗಾರ್ಡನ್ ಇದು ಊರಿನ ಹೆಸರೇನು ತಾಲೂರು ತಾಲೂರಲ್ಲಿ ಏನಾದರೂ ಜೈಲ್ದು ಗಾರ್ಡನ್ ಇದೆಯಾ 3 ಕಿಲೋಮೀಟರ್ ಜೈಲಿಂದ ದೂರ ಇದೆ ಇಲ್ಲಿ ಏನು ಗಾರ್ಡನ್ ಇದೆ ಸರ್ ಯಾವ ಗಾರ್ಡನ್ ಇದೆ ಅಲ್ಲ ಹೇಳಿ ಸರ್ ನೋಡಿ ಮೇಡಮ್ ಆರಾಮ್ಸೆ ಮನೆಯಿಂದ ಬರ್ತಾನೆ ಬೀಡಿ ಎಳ್ಕೊಂಡು ಹೋಗ್ತಾನೆ ಅವನು ವಿಡಿಯೋ ಇದೆ ನನ್ನ ಹತ್ರ ಅಲ್ಲಿಂದ ಬರ್ತಾನೆ ಇಲ್ಲಿ ಬೀಡಿ ಎಳ್ಕೊಂಡು ಹೋದ ಬಂದ ಹಂಗೆ ಬಿಟ್ಟರೆ ಅವ್ನು ಜೈಲಲ್ಲಿ ಕೈದಿ ಎಲ್ಲೋ ಹೋಗ್ಬಿಟ್ರೆ ಸರ್ ಎಲ್ಲಾದರೂ ಹೋಗ್ಬಿಟ್ರೆ ಯಾರು ಹೊಣೆ ಅದು ಜೀವಾವಧಿ ಶಿಕ್ಷೆಗೊಳಗಾದವನು ಬೀಯಿಂಗ್ ಅ ವಾರ್ಡನ್. ಹಾಗಾದ್ರೆ ಲತಾ ಅವರ ಮನೆಗೆ ನೀವು ಕರ್ಕೊಂಡು ಬಂದಿದ್ದೀರಿ ಅಂತ ಆದರೆ ಅವರ ಆದೇಶದಿಂದಲೇ ಬಂದಿರಬೇಕು ನೀವು. ಸುಳ್ಳೆ ಸುಳ್ಳು ವಾರ್ಡನ್ ಬಾಯಲ್ಲಿ ಬರೀ ಸುಳ್ಳು. ಇವತ್ತು ಜೀವಾವಧಿ ಶಿಕ್ಷೆ ಆದವನು ಬಳ್ಳಾರಿ ಜೈಲಲ್ಲಿ ಮೇಡಮ್ ಅವನು ಜೀವಾವಧಿ ಶಿಕ್ಷೆ ಆಗಿದವನ. ನಮ್ಮದು ಜೈಲ್ ಬಂಗ್ಲೆ ಗಾರ್ಡನ್ ಇದೆ ಇಲ್ಲಿ ಬನ್ನಿ ಆಗ ತೋರಿಸಿ ಬನ್ನಿ ಹಿಂದ್ಗಡೆ ಇದೆ. ಬನ್ನಿ ತೋರಿಸಿ ಬನ್ನಿ ಪಾರ್ವತಿ ನಗರಕ್ಕೂ ನೀವು ಅವ್ರ ಮನೆಯಿಂದ ಏನು ಕರ್ಕೊಂಡು ಬಂದ್ರಿ? ಅವ್ರ ಮನೆಯಿಂದ ಯಾಕೆ ಕರ್ಕೊಂಡು ಬಂದ್ರಿ? ನೀವು ಬಿಟ್ಟು ಹೋದ್ರಿ. ಈಗ ಒಬ್ಬ ಕೈದಿಯನ್ನು ಕರ್ಕೊಂಡು ಬರಬೇಕಾದ್ರೆ ಅವನನ್ನು ಸೆಕ್ಯೂರಿಟಿಯಲ್ಲಿ ಕರ್ಕೊಂಡು ಬರಬೇಕು, ಜೀಪಲ್ಲಿ ಕರ್ಕೊಂಡು ಬರಬೇಕು, ಆಯಿತಾ? ಸರಿ, ಇಲ್ಲಿ ಬಿಟ್ಟು ಹೋಗ್ಬಿಟ್ರಿ ನೀವು. ಇಲ್ಲ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಬರಕ್ಕೆ ಹೋಗಿ 8 ಗಂಟೆಯಿಂದ 12 ಎಷ್ಟೀಗ ಗಂಟೆ? 1 ಗಂಟೆ ಆಗ್ತದೆ. 1:03 ನಾನು ನಿಮ್ಮನ್ನು ಹಿಡಿದಾಗ 12:52. ಎಷ್ಟು ಅಷ್ಟು ಹೊತ್ತು ಕೊಟ್ಟು ಬ್ರೇಕ್ಫಾಸ್ಟ್ ಸರ್? ಅವನ ಗತಿ ಏನು? ಅವನು ಕೈದಿ ಸರ್, ಸಾಮಾನ್ಯನಲ್ಲ, ಸಾಮಾನ್ಯ ಮನುಷ್ಯ ಅಲ್ಲ ಅವನು. ಕೈದಿಯನ್ನು ನೀವು ಕರ್ಕೊಂಡು ಹೋಗ್ತೀರಿ, ಅವನನ್ನು ಬಿಟ್ಟು ಹೋಗ್ತೀರಿ. ಅವನಿಗೆ ಗೊತ್ತಾ ನಿಮಗೆ ಇಲ್ಲಿ ಅಡ್ಡ ಆಡ್ತಿದ್ದ ಸಿಗರೇಟ್ ಹೇಳ್ಕೊಂಡು? ಗಾರ್ಡನ್ ಕೆಲಸಕ್ಕೆ ಕರ್ಕೊಂಡು ಹೋಗೋದು ಮೇಡಮ್. ಹೌದು ಸರ್. ಎಲ್ಲಿ ಗಾರ್ಡನ್ ಇರೋದು? ಸಂಗನಕಲ್ಲಲ್ಲಿ ಇದೆ, ಇಲ್ಲಿ ಇದೆ. ಮ್ಯಾನ್ಯಲ್ ಪ್ರಕಾರ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ಬರುತ್ತೆ ಮೇಡಮ್. ಆಯಿತು ಅಷ್ಟೇ ಆಯಿತು, ಕರ್ಕೊಂಡು ಹೋದ್ರಿ. ನಾನು ಹೇಳೋದು ಮನೆಯಲ್ಲಿ ಬಿಡೋಕ್ಕೆ ಅವಕಾಶ ಇಲ್ಲ. ತಾಲೂರಲ್ಲಿ ಆ ಮನೆಯಲ್ಲಿ SP ಅವರ ಮನೆಯಲ್ಲಿ ಗಾರ್ಡನ್ ಇದೆಯಾ? SP ಅವರ ಮನೆಯಲ್ಲಿ ಗಾರ್ಡನ್ ಇದ್ದರೆ ಆ ಗಾರ್ಡನಲ್ಲಿ ಕೆಲಸ ಮಾಡೋಕ್ಕೆ ಜೀವಾವಧಿ ಶಿಕ್ಷೆ ಅನುಭವಿಸಿದಂಥ ಒಬ್ಬ ಕೈದಿಯನ್ನು ಕರ್ಕೊಂಡು ಬರೋಕ್ಕೆ ಅವಕಾಶ ಇದೆಯಾ? ಎಷ್ಟು ಸುಲಭವಾಗಿ ಓಡ್ಬೋದು ಅವರೆಲ್ಲ. ಓಡಿ ಹೋಗಲ್ಲ ಮೇಡಮ್. ಯಾಕೆ? ಕಾಲಿಗೆ ಚೈನ್ ಹಾಕಿದ್ದೀರಾ ಕಾಲಿಗೆಲ್ಲ? ಇಲ್ಲ, ನಾನು ವಿಡಿಯೋ ತೋರಿಸ್ತೇನೆ ನಿಮಗೆ. ಅವನು ಬಿಡಿ ಸೇರ್ತಾ ಇದ್ದಿದ್ದು ಇಲ್ಲಿ ಹೊರಗೆ ಬಂದು. ನೋಡಿ ಎಂಥ ಒಂದು ದುರಂತಗಳು ಅಂತಂದರೆ, ಒಬ್ಬ ಜೀವಾವಧಿ ಶಿಕ್ಷೆ ಅನುಭವಿಸ್ತಾನೆ, 12 ವರ್ಷ ಬಳ್ಳಾರಿಯ ಜೈಲಲ್ಲಿ ಇರ್ತಾನೆ. ಜೈಲಲ್ಲಿರುವಂಥ ವ್ಯಕ್ತಿಯನ್ನು ಜೈಲಿನ SP ಆಗಿರುವಂಥ ಲತಾ ಅವರ ಮನೆಗೆ ಕೆಲಸ ಮಾಡೋಕ್ಕೆ ಜೈಲಿನ ವಾರ್ಡನ್ ಆಗಿರುವಂಥ ಲಿಂಗರಾಜ ಸ್ವಾಮಿಯವರೇ ಕರ್ಕೊಂಡೋಗಿ ಈಗ ಕೆಲಸ ಮಾಡಿಸ್ತಾರೆ. ಬೆಳಿಗ್ಗೆ 8 ಗಂಟೆ ಬಿಟ್ಟಿದ್ದಾರೆ, ಈಗ 1 ಗಂಟೆ ಕರ್ಕೊಂಡು ಹೋಗುವಾಗ ನಮಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. SP ಇಂದ ಕಾನೂನಿನ ಕಾಲಕಸ.
ಮಾಡೆಲ್ ಪ್ರಿಸನ್ ಮ್ಯಾನ್ವಲ್ ಏನಿದೆ ಅದರ ನಿಯಮದ ಪ್ರಕಾರ ಮಾಡಿದ್ದೀವಿ ಅಂತಾರೆ. ಇಲ್ಲಿ ಇವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು, ಲತಾ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಒಬ್ಬ ಕೈದಿಯನ್ನು ಮನೆ ಕರ್ಕೊಂಡು ಬಂದು ಇಲ್ಲಿ ಮನೆ ಕೆಲಸ ಮಾಡಿಸೋದು. ಅದು ಏನು, ಯಾವುದೇ ಸೆಕ್ಯೂರಿಟಿ ಇಲ್ಲ, ಎಂಥದಿಲ್ಲ. ಈ 2 ವೀಲರಲ್ಲಿ ಕರ್ಕೊಂಡು ಬರೋದು, 2 ವೀಲರಲ್ಲಿ ಕರ್ಕೊಂಡು ಹೋಗೋದು, ಪ್ರತಿನಿತ್ಯ ಇದೇ ಕೆಲಸಗಳನ್ನು ಮಾಡೋದು. ಏನು ಒಬ್ಬ SP ಆದವರಿಗೆ ಒಂದು ಕೆಲಸದವರನ್ನು ಇಡೋಕ್ಕಾಗಲ್ವೇನ್ರಿ? ಒಬ್ಬ ಸರ್ಕಾರಿ ಉದ್ಯೋಗಿಗೆ ಜೈಲಲ್ಲಿರುವಂಥ ಕೈದಿಯಿಂದ ಕೆಲಸ ಮಾಡಿಸ್ಕೊಳ್ಬೇಕಾದಂಥ ದರಿದ್ರ ಏನು? ಒಬ್ಬ ನ್ಯಾಯ ಹೇಳಬೇಕಾದವರು, ಕಾನೂನು ಪಾಲಿಸಬೇಕಾದವರೇ ಕೈದಿಗಳನ್ನು ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಇಲ್ಲಿ ಅವರ ಡಿಗ್ನಿಟಿಯ ಪ್ರಶ್ನೆ ಆಗುತ್ತೆ, ಆಯಿತಾ? ಅಲ್ಲದೆ ಫೋರ್ಸ್ಡ್ ಲೇಬರ್, ಇಲ್ಲಿ ಆರ್ಟಿಕಲ್ 21, ಆರ್ಟಿಕಲ್ 24, ಆರ್ಟಿಕಲ್ 14 ಇಷ್ಟರ ಉಲ್ಲಂಘನೆ ಮಾಡಿಕೊಂಡು ಈ ಜೈಲಾಧಿಕಾರಿ ಈ ರೀತಿ ಒಬ್ಬ ಜೀವಾವಧಿ ಶಿಕ್ಷೆ ಅನುಭವಿಸ್ತಿರುವಂಥ ಕೈದಿಯನ್ನು ತನ್ನ ಮನೆ ಕೆಲಸಕ್ಕೆ ಬಳಸ್ತಾ ಇದ್ದಾರೆ. ಅದಕ್ಕೆ ವಾರ್ಡನ್ ಬೇರೆ ಸಾಥ್. ಇವರು ಲಿಂಗರಾಜ ಸ್ವಾಮಿಯವರು ಬೆಳಿಗ್ಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಬಳ್ಳಾರಿಯಲ್ಲಿ ಏನು ನಡೀತಾ ಇದೆ? ಜೈಲಲ್ಲೇ ಅವನಿಗೆ ಒಬ್ಬ ಕೈದಿಗೆ ಶಿಕ್ಷೆ ಕೊಡಬೇಕು, ಅವನಿಗೆ ಶಿಕ್ಷೆ ಅವನನ್ನು ಮಾಡಬೇಕು ಅನ್ನುವಂಥ ಜೈಲಲ್ಲೇ ಇರುವಂಥ ಕೈದಿಯನ್ನು ಹೀಗೆ ರಾಜಾರೋಷವಾಗಿ ಇವರು ಅವರ ಮನೆ ಕೆಲಸ ಮಾಡೋಕ್ಕೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು ಮಾಡ್ತಾರಂತಂದರೆ ಬರೀ 11 ವರ್ಷ ಮಾತ್ರ ಒಂದು ಜೀವಾವಧಿ ಶಿಕ್ಷೆಯಲ್ಲಿ ಅನುಭವಿಸಿದ್ದಾನೆ, ಇನ್ನೂ ಅವನಿಗೆ ಶಿಕ್ಷೆ ಬಾಕಿ ಇದೆ. ಹಾಗಾದರೆ ಅವನನ್ನು ಕರ್ಕೊಂಡು ಹೋಗೋದು, ಯಾವುದೇ ಸೆಕ್ಯೂರಿಟಿ ಇಲ್ಲ, ಅವನು ಓಡಿ ಹೋಗ್ಬಿಟ್ರೆ ಒಂದು ಚಿಕ್ಕಾಸು ಉಳಿಸೋಕ್ಕೋಸ್ಕರ ಇವ್ರಿಗೇನು ಯೋಗ್ಯತೆ ಇಲ್ವ ಒಬ್ಬ ಕೆಲಸದವರನ್ನು ಇಟ್ಕೊಂಡು ಇವರು ಮನೆ ಕೆಲಸ ಮಾಡ್ಸೋಕ್ಕೆ? ಮನೆಯಲ್ಲಿ ಬಟ್ಟೆ ತೊಳೆಯೋಕ್ಕೆ, ಮನೆಯ ಕೆಲಸ ಮಾಡೋಕ್ಕೆ ಒಬ್ಬ ಕೈದಿ ಬೇಕಾ ಇವರಿಗೆ? ಇಂಥ ಕಾನೂನಿನ ಉಲ್ಲಂಘನೆ ಮಾಡೋದು. ಮತ್ತೇನು ಹೇಳ್ತಾರೆ ಅಂತಂದರೆ, ಇವರೇ ಹೇಳ್ತಾ ಇದ್ದಾರೆ, ನಂದು ಮಾಡೆಲ್ ಪ್ರಿಸನ್ ಮ್ಯಾನ್ವಲ್ ಪ್ರಕಾರ ನಾನು ಮಾಡಿದ್ದೀನಿ, ಗಾರ್ಡನ್ ಕೆಲಸಕ್ಕೆ ಉಪಯೋಗಿಸ್ಬೇಕು. ಯಾವ ಗಾರ್ಡನ್ ಇದೆ ತಾಲೂರಲ್ಲಿ? ಯಾವ ಗಾರ್ಡನ್ ಇದೆ ತಾಲೂರಲ್ಲಿ? ಗಾರ್ಡನ್ ಇರೋದಲ್ಲ, ತಾಲೂರಲ್ಲಿ ಇರೋದು SP ಅವರ ಮನೆ. ಆ ಮನೆಯಲ್ಲಿ ಕೆಲಸ ಮಾಡ್ಸೋಕ್ಕೆ ಇವರು ಅವನನ್ನು ಕರ್ಕೊಂಡು ಬಂದಿದ್ದು. ಗಾರ್ಡನ್ ಕೆಲಸ ಅಂತ ಬೂಸ ಬಿಡ್ತಾರೆ. ಈಗ ನಮ್ಮ ಗಮನಕ್ಕೆ ಬಂದಿದ್ದರಿಂದಾಗಿ ಓಕೆ, ಈ ರೀತಿ ಕೈದಿಗಳನ್ನು ಎಷ್ಟೆಷ್ಟು ಅಧಿಕಾರಿಗಳು ಎಲ್ಲೆಲ್ಲಿ ಬಳಸ್ತಿದ್ದಾರೆ ಯಾರಿಗೆ ಗೊತ್ತು? ಒಬ್ಬ ಜೀವಾವಧಿ ಶಿಕ್ಷೆ ಅನುಭವಿಸ್ತಿರುವಂಥ ಕೈದಿಯನ್ನೇ ಇವರು ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಇನ್ನು ಉಳಿದ ಕೈದಿಗಳ ಕತೆ ಏನು? ಜೈಲಿನಲ್ಲಿ ಗಾರ್ಡನ್ಗೋಸ್ಕರ ಉಪಯೋಗಿಸ್ತೀವಿ ಅಂತಾರೆ. ಎಲ್ಲಿದೆ ಗಾರ್ಡನ್? ಇಲ್ಲೆಲ್ಲಾದ್ರೂ ಜೈಲಿದ ಗಾರ್ಡನ್ ಇದೆಯಾ ಸರ್? ಎಲ್ಲಾದ್ರೂ ಇದೆಯಾ? ಇಲ್ಲಿ ಜೈಲಿದ ಗಾರ್ಡನ್ ಇದೆಯಾ ಸರ್? ನಿಮ್ಮ ಅನುಭವಕ್ಕೆ ಇಲ್ಲೇನಾದ್ರು ಗಾರ್ಡನ್ ಇದೆಯಾ ಜೈಲಿದ್ದು? ಇದೆಯಾ? ಮತ್ತೆ ಹೆಂಗಿದ್ದೀರಾ? ಇಲ್ಲಿ ಏನು ಕರ್ಕೊಂಡು ಬಂದರು? ಇಲ್ಲಿ ಜೈಲು ಇವರೇ ಹೇಳ್ತಾರೆ, ಇವರೇ ವಾರ್ಡನ್, ಲಿಂಗರಾಜ ಸ್ವಾಮಿ ಅಂತ ಇವರು ವಾರ್ಡನ್. ಇವರೇ ಹೇಳ್ತಾರೆ ಕೈದಿಯನ್ನು ನಾನು ಇದಕ್ಕೆ ಕರ್ಕೊಂಡು ಬಂದೆ ಅಂತ, ಇಲ್ಲಿನ ಜೈಲಿನ ಗಾರ್ಡನ್ ಕೆಲಸ ಮಾಡ್ಸೋಕ್ಕೆ ಕರ್ಕೊಂಡು ಬಂದೆ ಅಂತ. ಸಾರ್ವಜನಿಕರಿಗೂ ಗೊತ್ತಿಲ್ಲ ಇಲ್ಲಿ ಯಾವುದೇ ಗಾರ್ಡನ್ ಇದೆ ಅಂತ. ನಿಮ್ಮ ಮಾತ್ರ ಗಾರ್ಡನ್ ಇದೆ, ನಿಮ್ಮ ಮ್ಯಾನ್ವಲಲ್ಲಿ ಮಾತ್ರ ಗಾರ್ಡನ್ ಇದೆ ಅಂತೀಗ. ಅಲೋಕ್ ಕುಮಾರ್ ಅವರೇ, ಇದೆಂಥ ಅವ್ಯವಸ್ಥೆ? ಅಲೋಕ್ ಕುಮಾರ್ ಅವರೇ, ನೀವು DGP ಆಗಿ ಕಾರಾಗೃಹದ ಇನ್ಚಾರ್ಜ್ ಆಗಿ DGP ಆಗಿ ಬಂದಿದ್ದೀರಿ. ನಿಮ್ಮ ಕಾರಾಗೃಹದಲ್ಲಿ ಗಾಂಜಾ, ಮೊಬೈಲು ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ. ಆದರೆ ಕೈದಿಗಳನ್ನು ಜೈಲರ್ಗಳೇ ಈ ರೀತಿ ತಮ್ಮ ಮನೆಗೆ ಕರ್ಕೊಂಡೋಗಿ ಅವರಿಂದ ಫೋರ್ಸ್ಡ್ ಲೇಬರ್ ಮಾಡಿಸೋದು, ಅವರ ಡಿಗ್ನಿಟಿಗೆ ಹಾನಿ ಉಂಟು ಮಾಡೋದು, ಹ್ಯೂಮನ್ ರೈಟ್. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಇಲ್ಲಿ ಮಾನವ ಹಕ್ಕಿನ ಉಲ್ಲಂಘನೆಯೂ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ ಜೈಲಲ್ಲಿರುವ ಕೈದಿ ಇದನ್ನಲ್ಲ, ಅವನನ್ನ ಪೇಷಂಟ್ ತರ ನೋಡ್ಬೇಕಾಗುತ್ತೆ. ಅವ್ನು ಲೇಬರ್ ಅಲ್ಲ, ಅವನನ್ನು ಯಾವುದೇ ಕಾರಣಕ್ಕೂ ಫೋರ್ಸ್ಡ್ ಲೇಬರ್ ಮಾಡುವಂಗಿಲ್ಲ. ಅವನು ಈಸ್ ಅ ಪೇಷಂಟ್. ಅವನನ್ನ ಮನಪರಿವರ್ತನೆ ಮಾಡಬೇಕು. ನೀವು 14 ವರ್ಷ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೀರಿ ಅಂತಂದ್ರೆ ಅವನ ಮನಪರಿವರ್ತನೆ ಆಗಬೇಕು. ಅವನನ್ನು ಮನಪರಿವರ್ತನೆ ಮಾಡಿ ಮತ್ತೆ ಸಮಾಜಮುಖಿಯಾಗಿ ಅವನನ್ನು ಸಮಾಜಕ್ಕೆ ಬಿಡಬೇಕು. ಆದರೆ ಇಲ್ಲಿ ಜೈಲರ್ಗಳು ಇಲ್ಲಿ ಆರ್ಟಿಕಲ್ 21, ಆರ್ಟಿಕಲ್ 24, ಆರ್ಟಿಕಲ್ 14 ಇವೆಲ್ಲವನ್ನ ಉಲ್ಲಂಘನೆ ಮಾಡಿಕೊಂಡು ಅವನನ್ನು ಫೋರ್ಸ್ಡ್ ಲೇಬರ್ ಆಗಿ ಬಳಸ್ಕೊಳ್ಳೋದು. ಅಷ್ಟು ಮಾತ್ರ ಅಲ್ಲ, ಅವನ ಡಿಗ್ನಿಟಿಗೆ ತೊಂದರೆ ಕೊಡುವ ಹಾಗೆ ಮಾಡೋದು, ಅಲ್ಲದೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಮದ್ರಾಸ್ ಹೈಕೋರ್ಟ್ ಒಂದು ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ, ನಿಮ್ಗೆ ಗೊತ್ತಾ? ಒಂದು ವರ್ಡಿಕ್ಟ್ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಪ್ರಿಸನರ್ನ ಮನೆ ಕೆಲಸಕ್ಕೆ ಆಫೀಸರ್ಸ್ಗಳು ಬಳಸುವ ಹಾಗೆ ಇಲ್ಲ ಅಂತ ಸ್ಪಷ್ಟವಾದ ಒಂದು ತೀರ್ಪನ್ನು ಕೊಟ್ಟಿದೆ. ಮದ್ರಾಸ್ ಹೈಕೋರ್ಟೇ ಕೊಟ್ಟಿದೆ. ಎಲ್ಲಿದೆ ಆ ಹೈಕೋರ್ಟ್ ತೀರ್ಪಿಗೆ ಬೆಲೆ? ವಾರ್ಡನೇ ತಂದು ಬಿಡ್ತಾರಂತಾದರೆ ಇನ್ನೇನು, ಜೈಲಲ್ಲೇ ಇಂಥ ಪರಿಸ್ಥಿತಿ ಅಂತಾದರೆ ಇನ್ನು ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಬೇರೆ ಕಡೆ ಏನು ಇವ್ರದ್ದು ಕಾನೂನು ಕರ್ತವ್ಯ ಯಾವ ರೀತಿ ನಿರ್ವಹಿಸ್ತಿದ್ದಾರೆ ಅಂತ, ಯಾವ ರೀತಿ? ಹಾಗಾದರೆ ಜೈಲಿಗೆ ಯಾಕೆ ಕಳಿಸ್ಬೇಕು ಯಾರು ಅಪರಾಧಿಗಳನ್ನು? ಇವರು ಮೋಜು ಮಸ್ತಿ ಮಾಡೋಕ್ಕೆ ಇಲ್ಲಿ ಕರ್ಕೊಂಡು ಬರೋಕ್ಕಾದ್ರೆ ಜೈಲುಗಳಿಗೆ ಅಪರಾಧಿ ಅಂತ ಯಾಕೆ ಅವರನ್ನು ಜೈಲಿಗೆ ಸೇರಿಸ್ಬೇಕು? ನೀವು ಗಾಂಜಾ ಕೊಡ್ತೀರಾ, ನೀವು ಮೊಬೈಲ್ ಕೊಡ್ತೀರಾ,
ಅವರಿಗೆ ಬಾಡೂಟ ಕೊಡ್ತೀರಾ. ಈಗ ಇಲ್ಲಿ ಓಡಾಡಕ್ಕೆ ಇಲ್ಲಿ ಆರಾಮ್ಸೆ ಮರ್ಡರ್ ಮಾಡಿದಂತ ಒಬ್ಬ ಅಪರಾಧಿ, ಜೀವಾವಧಿ ಶಿಕ್ಷೆಗೊಳಗಾದಂತ ಅಪರಾಧಿಯನ್ನ ನೀವು ಹಿಂಗೆ ಆರಾಮ್ಸೆ ಅಡ್ಡಾಡಕ್ಕೆ ಇಲ್ಲಿ ಅವಕಾಶ ಮಾಡಿ ಕೊಡ್ತಿದ್ದೀರಂದ್ರೆ ನಮ್ಮ ರಾಜ್ಯದಲ್ಲಿ ಜೈಲು ಯಾಕೆ? ಜೈಲು ಅಧಿಕಾರಿಗಳು ಯಾಕೆ? ಅಪರಾಧಿಗಳನ್ನ ಇಡಕ್ಕೆ ಅಂತ ಜಾಗ ಮಾಡಿದ್ಯಾಕೆ? ಅಲ್ಲಿ ಕಟ್ಟುನಿಟ್ಟೇ ಇಲ್ಲ. ಎಸ್ ಪಿ ಅವರ ಮನೆಯಲ್ಲೇ ನೀವು ಕರ್ಕೊಂಡು ಬಂದು ಅವರನ್ನ ಕೆಲಸಕ್ಕೆ ಮಾಡ್ತೀರಾ, ಯಾವುದೇ ಆದ ರೀತಿಯಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲದೆ ಅವರನ್ನ ಮಾಡ್ತೀರಾ ಅಂತಂದ್ರೆ ಇವೆಲ್ಲ ಏನಕ್ಕೆ ಸಿಸ್ಟಮ್ ಅಂತ ನಾನು ಕೇಳ್ತಿರೋದು. ಗೃಹ ಸಚಿವರೇ ಏನಿದೆಲ್ಲ? ಗೃಹ ಸಚಿವರೇ ಜಿ ಪರಮೇಶ್ವರ್ ಅವರೇ, ನಿಮಗೆ ನೇರವಾದ ಪ್ರಶ್ನೆ ಕೊಡ್ತಾ ಇದ್ದೀವಿ. ಇಲ್ಲಿ ಯಾರು ಸಣ್ಣ ಪುಟ್ಟ ಪೇದೆಗೀದೆ ಮಾಡಿದ ತಪ್ಪಲ್ಲ ಇದು. ಜೈಲಿನ ಎಸ್ ಪಿ ಮಾಡಿರುವಂತ ತಪ್ಪು. ಈ ಜೈಲಿನ ಎಸ್ ಪಿಯ ಮನೆಗೆ ಇಲ್ಲಿ ಕೆಲಸ ಮಾಡಕ್ಕೆ ಇಲ್ಲಿ ಕೈದಿಯನ್ನೇ ಕರ್ಕೊಂಡು ಬರ್ತಾರಂತಾದ್ರೆ, ವಾರ್ಡನ್ನೇ ಕರ್ಕೊಂಡು ಬರ್ತಾರಂತಾದ್ರೆ ಇದು ಎಂಥ ಒಂದು ನ್ಯಾಯ? ಹಾಗಾದ್ರೆ ಕಾನೂನು ಹಾಗಾದ್ರೆ ಎಲ್ಲಿದೆ? ಹಾಗಾದ್ರೆ ಯಾರೋ ಪಾಪ ಸಣ್ಣ ಪುಟ್ಟ ಇವರಿಗೆ ಹೆಲ್ಮೆಟ್ ಹಾಕದೆ ಹೋಗೋರಿಗೆ, ಅದು ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದವರು ತಪ್ಪು ಮಾಡಿದವರಿಗೆ ಮಾತ್ರ ಶಿಕ್ಷೆನಾ? ಅವ್ರಿಗೆ ಮಾತ್ರ ದಂಡನಾ? ದೊಡ್ಡ ದೊಡ್ಡ ಅಧಿಕಾರಿಗಳು ಮಾಡುವಂತ ಇಂಥ ಭಯಾನಕವಾದ ತಪ್ಪಿಗೆ ಶಿಕ್ಷೆ ಇಲ್ವಾ? ಇದನ್ನು ನೋಡ್ಕೊಳ್ಳೋರು ಯಾರು? ಕಣ್ಣ ಮುಂದೆ ನಿಮ್ಮದೇ ಜೈಲಲ್ಲಿ CCTVಗಳಿಲ್ವಾ? ಇಲ್ಲಿ ಎಸ್ ಪಿ ಮನೆಯಲ್ಲಿ CCTVಗಳಿಲ್ವಾ? ನಿರಂತರವಾಗಿ ಅವನು ಹೋಗಿ ಬರುವಂತ ಲೆಕ್ಕಾಚಾರಗಳಿಲ್ವಾ? ಕೈದಿಯೇ ತಪ್ಪೊಪ್ಪಿಕೊಂಡಾಗ 112 ಅನ್ನು ಕರೆಸಿದ್ದೀವಿ. ಯಾಕಂದ್ರೆ ಅವ್ರನ್ನ ಇದು ಮಾಡಿದ್ದೀವಿ. ಜೀವಾವಧಿ ಶಿಕ್ಷೆಗೊಳಗಾಗಿರುವಂಥ ಕೈದಿ 14 ವರ್ಷ 11 ವರ್ಷ ಜೈಲಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಇವರನ್ನ ಇದೇ ವಾರ್ಡನ್ ಲಿಂಗರಾಜಸ್ವಾಮಿ ಅಂತ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿ ಎಸ್ ಪಿ ಅವರ ಮನೆ ಅದೇ ಅಲ್ಲಿಗೆ ಕೆಲಸಕ್ಕೆ ಬಿಟ್ಟಿದ್ದಾರೆ. ಬೆಳಗ್ಗೆ 8 ಗಂಟೆ ತಂದು ಬಿಟ್ಟಿದ್ದಾರೆ. ಇಲ್ವೇನ್ರಿ? ಬಿಟ್ಟಿಲ್ವೇನ್ರಿ? ಬಿಟ್ಟಿದ್ದಾರೆ ತಾನೆ? ದಿನ ಬರ್ತೀರಿ ತಾನೆ ನೀವು? ಒಂದು ವಾರದಿಂದ ಬರ್ತಾರೆ. ಅಲ್ಲ, ವಾರದಿಂದ ನಮ್ಗೆ ಹೇಳಕ್ಕೆ ಬಿಡಿ, ನಿಮ್ಮನ್ನು ಫಾಲೋ ಮಾಡ್ತಾನೆ ಇದ್ದೀವಿ. ಬಿಡ್ತೀರಿ, ಕೆಲಸಕ್ಕೆ ಬಂದಿದ್ದೀರಿ ತಾನೆ? ಇಲ್ಲಿ ಕೆಲಸ ಮಾಡಿದ್ದೀರಿ ತಾನೆ? ಇವ್ರು ಯಾರು? ನಮ್ಮ ಸರ್ ಯಾರವರು? ನಮ್ಮನ್ನು ಕರ್ಕೊಂಡು ಹೋಗೋರು. ಹೌದು ತಾನೆ? ನಿಮ್ಮನ್ನು ಸ್ಕೂಟ್ರಲ್ಲೇ ಕರ್ಕೊಂಡು ಹೋಗ್ತಾರೆ, ಸ್ಕೂಟ್ರಲ್ಲೇ ಕರ್ಕೊಂಡು ಬರ್ತಾರೆ. ನೀವು ಅವ್ರ ಕೆಲಸ ಏನೆಲ್ಲ ಕೆಲಸ ಮಾಡ್ತೀರಾ? ಏನಿಲ್ಲ ಮೇಡಮ್, ಸ್ವಲ್ಪ ಸಣ್ಣ ಪುಟ್ಟ ಏನಾದ್ರು ಕೆಲಸ. ಸಣ್ಣ ಪುಟ್ಟ ಏನು ಕೆಲಸ? ಸಣ್ಣ ಪುಟ್ಟ ಅದೇ ಮೇಡಮ್, ಮನೆಗೆ ಯಾರು ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಅಂಥವೆಲ್ಲ ಏನಿಲ್ಲ. ಮತ್ತೆ ಯಾವುದು? ಏನಾರ ಹುಡುಗರು ಇದು ಸಣ್ಣ ಪುಟ್ಟ ಏನಾರು ಕೆಲಸ. ಸಣ್ಣ ಪುಟ್ಟದ ಕೆಲಸ ಏನಂತ ಹೇಳ್ರಿ? ಅದೇ ಮೇಡಮ್, ಏನಾರು ಕಸ ಬಸ ಹೊಡೆಯೋದು, ಕಸ ಬಸ ಹೊಡಿಯೋದು, ಬಟ್ಟೆ ಹೊಳಿಯೋದು, ಅದಷ್ಟಿದ್ರೆ ಮಾಡೋದು. ಅದಕ್ಕೆ ನೀವೇ ಆಗ್ಬೇಕಾ? ಏನು ಬಳ್ಳಾರಿಯಲ್ಲಿ ಕಸ ಹೊಡಿಯೋಕೆ ಇದಕ್ಕೆಲ್ಲ ಯಾರು ಇಲ್ವಾ? ಗೊತ್ತಿಲ್ವಾ ಯಾರಿಗೂ? ನೀವೇ ಮಾಡಬೇಕು. ನೀವು ಕೈದಿದ್ದಾರೆ. ನಿಮ್ಮ ಹೆಸರೇನು? ತಿಪ್ಪೇಸ್ವಾಮಿ. ಯಾವ ಊರು? ದಾವಣಗೆರೆ. ನಿಮಗೆ ಯಾವ ಶಿಕ್ಷೆ ಆಗಿದ್ದು? ನಮಗೆ ಜೀವಾವಧಿ ಶಿಕ್ಷೆ. ಜೀವಾವಧಿ ಶಿಕ್ಷೆ ಎಷ್ಟು ವರ್ಷ? ಅಂದರೆ ಈಗ 11 ವರ್ಷ ರನ್ನಿಂಗ್. ಹಾಂ, ಬಳ್ಳಾರಿ ಜೈಲಲ್ಲಿ ಇರೋದು? ಬಳ್ಳಾರಿ ಜೈಲಲ್ಲಿ ಎಷ್ಟು ವರ್ಷ ಆಯ್ತಲ್ಲಿ? ಈಗ 11 ವರ್ಷ ರನ್ನಿಂಗ್ ಮೇಡಮ್. 11 ವರ್ಷ ರನ್ನಿಂಗ್. ಈಗ ಆದರೆ ನಿಮಗೆ ಗೊತ್ತಿತ್ತಾ ಈಗ ಕರ್ಕೊಂಡು ಹೋಗ್ಬೋದು ನೀವು ಜೈಲಿಂದ ಹೊರಗೆ ಬರ್ಬೋದಾ? ಬರೋದಲ್ಲ ಮೇಡಮ್, ಗಾರ್ಡನ್ ಕೆಲ್ಸಕ್ಕಂತ ಇದು ಗಾರ್ಡನ್ ಇಲ್ಲ ಮೇಡಮ್, ಅಲ್ಲಿ ಜೈಲ್ ಹತ್ರ ಐತಲ್ಲ ಮೇಡಮ್, ಗಾರ್ಡನ್ ಕೆಲ್ಸಕ್ಕೆ ಬರ್ತಿರ್ತಾರೆ, ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಓಕೆ, ಇಲ್ಲಿಗೆ ಹೆಂಗೆ ಬಂದ್ರಿ? ಇಲ್ಲಿಗೆ ಇದು ನೀವು ಮಾಡೋದು ಸರಿಯಾ? ನಿಮ್ಗೆ ಗೊತ್ತಿತ್ತು ಇದು ತಪ್ಪು ಅಂತ? ಗೊತ್ತಿತ್ತು? ಗೊತ್ತಿಲ್ಲ ಮೇಡಮ್. ಈಗ ಯಾರು ನಿಮ್ಮ ಲತಾ ಅವರೇ ನಿಮ್ಗೆ ಹೇಳಿದ್ದ ಹೋಗಿ ಕೆಲಸ ಮಾಡ್ಕೊಳ್ಳೋದು? ಇಲ್ಲ ಮೇಡಮ್. ಮತ್ತೆ ನೀವು ಲತಾ ಇರುವಾಗಲೇ ಬಂದಿದ್ರಲ್ಲ ಮನೆಗೆ, ಅವ್ರು ನೋಡಿದಾರೆ ತಾನೆ? ನೋಡಿದ್ರು. ಅವ್ರು ಇದ್ರು ಮನೆಯಲ್ಲಿ? ಅವ್ರು ನೋಡಿಲ್ವ ನಿಮ್ಮನ್ನ? ನೋಡಿದ್ರು. ಹಾಗಾದ್ರೆ ಅವರ ಆದೇಶದ ಪ್ರಕಾರನೇ ಆಗೋದು? ಹೇಳಿದಂಗೆ ಮತ್ತೆ ಬಂದಿದ್ವಿ ಮೇಡಮ್, ಏನು ಸ್ವಲ್ಪ ಕೆಲಸ ಇರೋದಕ್ಕೆ ಅಲ್ವಾ? ನೀವು ದಿನ ಎಷ್ಟು ಸಮಯದಿಂದ ಮಾಡ್ತಿದ್ದೀರಿ ಸತ್ಯ ಹೇಳಿ ಮೇಡಮ್? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಇಲ್ಲ ಮೇಡಮ್, ಈಗಿನ್ನೂ ಒಂದು ವಾರ 15 ದಿನ. ವಾರ ಒಂದು 15 ದಿನ ಅಲ್ಲ ಮೇಡಮ್, ಅಷ್ಟೇ ನಾವು ಗಾರ್ಡನ್ನಾಗ ಕೆಲಸ ಮಾಡೋದು. ಎಷ್ಟು ದಿನ ಬರ್ತಿದ್ದೀರಿ ಮನೆಗೆ? ಅದೇ ಒಂದು 15-20 ದಿನ ಆಯ್ತು ಮೇಡಮ್. 15-20 ದಿನ ಒಬ್ಬ ಕೈದಿಯನ್ನು ಇಲ್ಲಿ ತಂದು ಮನೇಲಿ ಮಾಡಿಸ್ತಾರೆ ಅಂತಂದ್ರೆ ಯಾರಿಗೆ ಹೇಳ್ತಿದ್ರಿ? ಯಾರಿಗೆ ಕಿವಿಗೆ ಇಡ್ತೀರಿ? ನಿಮ್ಮ ಲಾಲ್ಬಾಗ್ ಇಡ್ತಿದ್ದೀರಿ ನೀವು ಕಿವಿಗೆ, ಬರೀ ಹೂವಲ್ಲ. ಅಲ್ಲ ಮೇಡಮ್, ಅದು ಇದ್ದಿದ್ದು ಅಲ್ಲಿ ಗಾರ್ಡನ್ನಾಗ ಕೆಲಸ ಮಾಡ್ಕೊಂಡಿರ್ತಾರೆ ನೋಡಿ. ಇವರು ದಾವಣಗೆರೆಯ ತಿಪ್ಪೇಸ್ವಾಮಿ ಅಂತ ಇವರು ಮರ್ಡರ್ ಪ್ರಕರಣದಲ್ಲಿ 14 ವರ್ಷ ಜೀವಾವಧಿ ಶಿಕ್ಷೆ ಅನುಭವಿಸಿ ಬಳ್ಳಾರಿಯ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸಿ 11 ವರ್ಷವನ್ನು ಕಳೆದಿದ್ದಾರೆ. ಇವರನ್ನ ಜೈಲಿನ SP ಸೂಪರಿಂಟೆಂಡೆಂಟ್ ಆಗಿರುವಂಥ ಲತಾ ಅವರು ತಮ್ಮ ಮನೆಗೆ ಅವರೇ ಹೇಳಿದ ಪ್ರಕಾರ ಕಸ ಗುಡ್ಸಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಎಲ್ಲವೂ ಕೆಲಸ ಮಾಡ್ಸೋಕ್ಕೆ 8 ಗಂಟೆಗೆ ಬಂದವರು. ಹೌದು ತಾನೇ? ನೀವು 8 ಗಂಟೆ ಬಂದಿದ್ದಾರೆ. ಈಗ 1 ಗಂಟೆ ತನಕ ಕೆಲಸ ಮಾಡಿಸಿ ಇದೇ ವಾರ್ಡನಿಗ ವಾಪಸ್ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ. ಯಾವುದರಲ್ಲಿ? 2 ವೀಲರಲ್ಲಿ. ಗೃಹ ಸಚಿವರೇ, ಸಾಕ್ಷಿ ಸಮೇತವನ್ನು ಕೊಡ್ತಾ ಇದ್ದೀನಿ.
ಇದು ಎಂಥ ದೊಡ್ಡ ಪ್ರಕರಣ ಅಂತ ಅಂದರೆ, ಒಬ್ಬ ಜೀವಾವಧಿ ಶಿಕ್ಷೆ ಅನುಭವಿಸಿದಂಥ ಕೈದಿಯನ್ನು ಈ ರೀತಿ ರಾಜಾರೋಷವಾಗಿ ನೀವು ಕರ್ಕೊಂಡೋಗೋಕ್ಕೆ ಮನೆ ಕೆಲಸಕ್ಕೆ ನಿಮ್ಮ ಅಧಿಕಾರಿಗಳು ಬಳಸ್ತಿದ್ದಾರೆ ಅಂತಂದರೆ ನಿಮ್ಮ ಆಡಳಿತದಲ್ಲಿ ಎಂಥ ನ್ಯೂನ್ಯತೆ ಇದೆ ಅಂತ ನೇರವಾಗಿ ಗೊತ್ತಾಗ್ಬಿಡುತ್ತೆ. ಪೊಲೀಸರ ಪಾಲಾದ ಕೈದಿ ಬುರ್ಸ್ಪೇಟೆ ಪೊಲೀಸ್ ಸ್ಟೇಷನ್. ಗುರುಸ್ಪೇಟೆ. ಹಾಂ ಮೇಡಮ್. ಅಲ್ಲಿಗೆ ನಾವು ಬಂದ್ಬಿಡ್ತೇವೆ. ಗಾಡಿ ತಿರ್ಗಿಸಿ. ಹಾಂ ನೋಡಿ, ಈಗ ಇವರನ್ನು ನಾವು ಬುರುಸ್ಪೇಟೆ ಪೊಲೀಸ್ ಠಾಣೆಗೆ ಇವರನ್ನು ಒಪ್ಪಿಸ್ತಿದ್ದೀವಿ. ಈ ಕೈದಿಗಳನ್ನು ಕಾಪಾಡಬೇಕು, ಶಿಕ್ಷೆ ಕೊಡಬೇಕಾದವರೇ ಇವಾಗ ಅವನನ್ನು ರಾಜಾರೋಷವಾಗಿ ಮನೆ ಕೆಲಸಕ್ಕೆ ಬಳಸ್ತಿದ್ದಾರೆ. ಈಗ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಈ ರೀತಿ ತುಂಬ ಒಬ್ಬ ಕೈದಿ ಅಂದರೆ ಅವನನ್ನು ಅತ್ಯಂತ ಜಾಗರೂಕತೆಯಿಂದ ಅವನನ್ನು ಕರ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ. ಬಟ್ ಇಲ್ಲಿ ಬಳ್ಳಾರಿ ಕಾರಾಗೃಹದಲ್ಲಿ ಆಗ್ತಿರುವಂಥ ಹಣೆ ಬರಹ ನೋಡಿ. ಆಡಳಿತ ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟಿದೆ, ಎಷ್ಟೊಂದು ದುಸ್ಥಿತಿಗೆ ಬಂದು ತಲುಪಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಒಬ್ಬ ಕೈದಿ ಈ ರೀತಿ ರಾಜಾರೋಷ, ಅದರಲ್ಲೂ ತಮಾಷೆ ಅಂದರೆ ಅವನನ್ನು SP ಮನೇಲಿ ಬಿಟ್ಟ ಮೇಲೆ ಅವನು ಬುಸು 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 ಅಂತ ಸಿಗರೇಟ್ ಎಳಿತಾ ಕೂತಿದ್ದಾನಲ್ಲಿ, ಆಯಿತಾ. ಯಾರು ಯಾವ ರೀತಿ ಇರ್ತಾರೆ, ಅವನು ಮೊದಲೇ ಒಂದು ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡವ, ಅವನು ಓಡೋಗ್ಬಿಟ್ರೆ ಇದು ನಾನು ಹೇಳೋದು ಎಂಥ ಒಂದು ದುರಂತದ ವ್ಯವಸ್ಥೆ ಅಂತ. ಇಷ್ಟೊಂದು ಬಿಂದಾಸಾಗಿ ಈ ರೀತಿಯೆಲ್ಲ ಒಬ್ಬರನ್ನ ಕೈದಿಗಳನ್ನು ಬಿಡಕ್ಕಾಗುತ್ತಂತಂದರೆ ಆಶ್ಚರ್ಯ ಅನಿಸುತ್ತೆ. ಇವರಿಗೆ ಯಾವ ಕಾನೂನು, ಯಾವುದು ಮಾಡೆಲ್ ಪ್ರಿಸನ್ ಮ್ಯಾನ್ಯಲ್ ಯಾವುದು ಜಾರಿಗೆ ಬರಲ್ಲ. ಅದನ್ನೊಂದು ಬರೆದು ಬಿಟ್ಟಿದ್ದಾರೆ ಬೇರೆ ದೊಡ್ಡದಾಗಿ ರಿಸರ್ಚ್ ಮಾಡಿ, ಯಾವ ರೀತಿ ಪ್ರಿಸನರ್ಗಳನ್ನು ಸಾಕಬೇಕು, ಯಾವ ರೀತಿ ಅವರನ್ನು ಕಾಪಾಡ್ಕೋಬೇಕು, ಇವೆಲ್ಲವನ್ನ ಬರೆದಿದ್ದಾರೆ. ಅದರಲ್ಲಿ ಪ್ರತಿಯೊಂದನ್ನು ಬರೆದಿದ್ದಾರೆ. ಅದು ಅಲ್ಲದೆ ಸಾಕಷ್ಟು ಕೇಸ್ಗಳು, ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಂದು ತೀರ್ಪು ಕೂಡ ಆಗಿದೆ. ಯಾವ ಕಾರಣಕ್ಕೂ ಕೂಡ ಕೈದಿಗಳನ್ನು ಬಳಸಬಾರ್ದು, ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಒಬ್ಬ ಫೋರ್ಸ್ಡ್ ಲೇಬರ್ ಆಗಿ ಬಳಸಬಾರ್ದು, ಅವರಿಗೆ ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಪದೇ ಪದೇ ನಿರಂತರವಾಗಿ ಇದೇ ಪ್ರಕರಣಗಳು ಪೊಲೀಸ್ ಪೇದೆಗಳನ್ನು ಆರ್ಡರ್ಲಿ ಆಗಿ ಬಳಸುವಂಥದ್ದು ಇದಂತೂ ಕಾಮನ್. ಪ್ರತಿ ಜೈಲರ್ಗಳು ಅಥವಾ ಪೊಲೀಸ್ ಆಫೀಸರ್ಗಳು ಅವರ ಮನೆಯ ಹೆಂಡತಿ ಮಕ್ಕಳ ಬಟ್ಟೆ ತೊಳೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಇವೆಲ್ಲ ಕಾಮನ್. ಅದು ಅಂತೂ ಒಂದು ಎಷ್ಟು ಇದು ಮಾಡಿದ್ರು ಕೂಡ ಅದು ದರಿದ್ರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂದರೆ ಪಾಪ ಇವರಿಗೆ ಸಂಬಳ ಕೊಡಲ್ಲಲ್ಲ, ಸರ್ಕಾರಿ ಈ ಪೊಲೀಸ್ ಅಧಿಕಾರಿಗಳಿಗೆ ಸಂಬಳ ಕೊಡಲ್ಲ, ಅವರು ಫ್ರೀಯಾಗಿ ಡ್ಯೂಟಿ ಮಾಡ್ತಾ ಇರೋದು, ಅವರಿಗೆ ಏನು ಕೊಡ್ತಾ ಇಲ್ಲ. ಹಾಗಾಗಿ ಅವರಿಗೆ ಇಂಥವ್ರ ಪೇದೆಗಳು, ಕೈದಿಗಳೇ ಇವ್ರ ಮನೆ ಕೆಲಸಕ್ಕೆ ಬರಬೇಕಾಗಿದೆ. ಎಂಥ ದರಿದ್ರರಿ, ಅಂಥ ದೊಡ್ಡ ಪೋಸ್ಟಲ್ಲಿ ಕೂತ್ಕೊಂಡವರು ಮನೆ ಕೆಲಸಕ್ಕೆ ಒಂದೇನ್ರಿ 5-6 ಸಾವಿರ ಸಂಬಳ ಕೊಟ್ಕೊಂಡ್ರೆ ಅದು ಬಳ್ಳಾರಿಯಲ್ಲಿ ಯಾರು ಬೇಕಾದರೂ ಬರ್ತಾರೆ. ಇವರಿಗೆ ಕೈದಿಯೇ ಬೇಕಾ? ಯಾವ ರೂಲ್ಸ್ ಬ್ರೇಕ್ ಮಾಡಿಲ್ಲ. ನನ್ನ ಹತ್ರ ಇದೆ ಪ್ರೂಫ್. ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ, ನಮ್ಮ ಹತ್ರ ವಿ ಹ್ಯಾವ್ ಪ್ರೂಫ್. ಸುಳ್ಳು ಹೇಳಕ್ಕೆ ಹೋಗ್ಬೇಡಿ. ನಾವೇನು ನೀವು ಓಡೋಗ್ತಿದ್ರೆ ಅನ್ನೋದಕ್ಕೆ ಐ ಹ್ಯಾವ್ ಪ್ರೂಫ್. ಸುಳ್ಳು ಹೇಳಕ್ಕೆ ಹೋಗ್ಬೇಡಿ. ನಾನು ಕೊಡಿ, ನಾನು ಹೇಳ್ತೀನಿ ಅವರಿಗೆ ಯಾವ ರೀತಿ ರೂಲ್ಸ್ ಬ್ರೇಕ್ ಆಗಿದೆ ಅಂತ. ನಾನೇ ಮಾತಾಡ್ತೀನಿ, ಕೊಡಿ. ನಾನು ಮಾತಾಡ್ತೀನಿ ಹೆಂಗೆ ರೂಲ್ಸ್ ಬ್ರೇಕ್ ಆಗಲಿಲ್ಲ ಅಂತ. ಒಬ್ಬರ ಮನೆಗೆ ಕೈದಿಯನ್ನು ಮನೆಗೆ ಕೆಲಸ ಮಾಡೋಕ್ಕೆ ಹೋಗೋದು ರೂಲ್ಸ್ ಬ್ರೇಕ್ ಆಗೋದು ರೂಲ್ಸ್ ಬ್ರೇಕ್ ಆಗಿತ್ತು ಸರ್. ಹಾಂ, ಅದು ಜೀವಾವಧಿ ಶಿಕ್ಷೆಗೊಳಗಾಗಿರುವಂಥ ಒಬ್ಬ ಕೈದಿಯನ್ನು, ಅದು ಯಾವುದರಲ್ಲಿ? 2 ವೀಲರಲ್ಲಿ ಸರ್. ಇಲ್ಲೇ ಇದೆ 2 ವೀಲರ್. ಐ ಹ್ಯಾವ್ ಪ್ರೂಫ್. ಯಾರಿಗೂ ಸುಳ್ಳು ಹೇಳಕ್ಕೆ ಹೋಗ್ಬೇಡಿ. ಪ್ರೂಫ್ ಇಲ್ಲದೆ ನಾವು ಬೆಂಗಳೂರಿಂದ ಬಳ್ಳಾರಿಯವರೆಗೆ ಬರೋದೂ ಇಲ್ಲ. ವಿಜಯಲಕ್ಷ್ಮಿ ಶಿಬರೂರು, ವಿಜಯ್ ಟೈಮ್ಸ್. ಸರ್ ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್. ಹಾಂ, ಅಲ್ಲಿ ನಾವು ಜೈಲ್ ಹತ್ರ ಹೋಗ್ತೀವಿ. ನಾವು ಕೈದಿನ ಏನಂತ ವೆರಿಫೈ ಮಾಡಿಬಿಟ್ಟು ನಾವು ನೋಡ್ಕೊಂಡ್ಬಿಟ್ಟು ಆಮೇಲೆ ಫರ್ದರ್ ಇದನ್ನ ಸರ್ ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್. ಕೊಡ್ರಿ. ಆಯಿತು. ಹಾಂ, ಕೊಡ್ರಿ, ನಾವು ಓಕೆ ಮಾಡ್ತೀವಿ. ನೋಡಿ, ಹಾಂ, ಆ ಜೈಲ್ ಹತ್ರ ಕರ್ಕೊಂಡು ಬಂದು ಜೈಲಿಗೆ ಹೋಗೋಣ. ಬುರೋಜ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಕೈದಿ ಹಾಗೂ ಜೈಲು ವಾರ್ಡನ್ನ ನಾವು ಒಪ್ಪಿಸಿದ್ರೆ ಪೊಲೀಸರು ಈ ಇಬ್ಬರನ್ನ ಬಳ್ಳಾರಿ ಕಾರಾಗೃಹಕ್ಕೆ ಹೆಚ್ಚಿನ ತನಿಖೆಗಾಗಿ ಕರೆದುಕೊಂಡು ಹೋದ್ರು. ನಾವು ತಕ್ಷಣ ಕಾರಾಗೃಹ ಡಿಜಿಪಿಯಾದ ಅಲೋಕ್ ಕುಮಾರ್ ಅವರಿಗೆ ಇಮೇಲ್ ಹಾಗೂ ವಾಟ್ಸ್ಆಪ್ ಮುಖಾಂತರ ದೂರು ಸಲ್ಲಿಸಿದೆವು. ಅಲ್ಲದೆ ಕಾರಾಗೃಹ ಅಧೀಕ್ಷಕರ ಬಳಿಯೂ ಹೋಗಿ ಆಗಿರುವ ಘಟನೆಯನ್ನ ವಿವರಿಸಿದೆವು. ಅವರು ನಮ್ಮಿಂದ ತಪ್ಪಾಗಿದೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು.
ಇದು ಬಳ್ಳಾರಿ ಕಾರಾಗೃಹದ ಕರ್ಮಕಾಂಡ. ಕಾನೂನು ಪಾಲಿಸಬೇಕಾದಂತ ಅಧಿಕಾರಿಗಳೇ ಕೈದಿಗಳನ್ನ ವೈಯಕ್ತಿಕ ಕೆಲಸಕ್ಕೆ ಬಳಸಿ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಇಂಥ ಅಧಿಕಾರಿಗಳ ವಿರುದ್ಧ ಗೃಹ ಸಚಿವರೇ ನೀವು ಕಠಿಣ ಕ್ರಮ ಕೈಗೊಳ್ಳಲೇಬೇಕು. ಯಾಕಂದ್ರೆ ಇಂಥ ಕಾರಾಗೃಹದ ಮೋಜು ಮಸ್ತಿಗಳು ನಿರಂತರವಾಗಿ ನಡೆದು ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ. ಸ್ನೇಹಿತರೆ, ವಿಜಯ್ ಟೈಮ್ಸ್ ನಿರಂತರವಾಗಿ ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇರುತ್ತೆ. ಅದಕ್ಕೆ ನೀವು ನಮಗೆ ನೈತಿಕವಾಗಿ ಬೆಂಬಲವನ್ನು ಕೊಡ್ತಾ ಇರ್ತೀರಿ. ಅದಕ್ಕಾಗಿ ನಾವು ಆಭಾರಿಗಳಾಗಿದ್ದೀವಿ. ಅದೇ ರೀತಿ ನಾವು ಯಾರ ಮುಲಾಜಿಗೂ ಒಳಗಾಗದೆ, ಯಾರಿಗೂ ಅಂಜದೆ ಧೈರ್ಯವಾಗಿ ಮುನ್ನುಗ್ಗಿ ನಮ್ಮ ಕೆಲಸ ಮಾಡಬೇಕಾದ್ರೆ ನೀವು ಕೂಡ ನಮಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲೇಬೇಕಾಗಿದೆ. ಅದಕ್ಕೆ ದಿನಕ್ಕೆ ₹1 ಅಂದರೆ ವರ್ಷಕ್ಕೆ ₹365 ಕೊಟ್ಟು ವಿಜಯ್ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್. ವಿಜಯ್ ಟೈಮ್ಸ್ ಬದಲಾವಣೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಕೆ, ಬಡವರ ದಮನಿತರ ದನಿಯಾಗೋದಕ್ಕೆ ಬಳಸ್ತಾ ಇದ್ದೀವಿ. ಆದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿವೆ. ಆ ಕಲ್ಲು ಮುಳ್ಳುಗಳಿಗೆ ಯಾವುದೇ ರೀತಿಯಲ್ಲಿ ಅಂಜದೆ ದಿಟ್ಟವಾಗಿ ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ ನಾವು ಹೋರಾಟ ಮಾಡಲೇಬೇಕು ಅಂತ ಆದ್ರೆ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು. ಸ್ನೇಹಿತರೆ, ನೈತಿಕವಾಗಿ ನೀವು ನನಗೆ ಬೆಂಬಲ ಕೊಡ್ತಾನೆ ಇರ್ತೀರಾ. ಅದೇ ರೀತಿ ಆರ್ಥಿಕವಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೇ ಆದ್ರೆ ನಾವು ಯಾವುದೇ ರೀತಿಯ ಹಂಗಿಗೆ ಒಳಗಾಗದೆ ದಿಟ್ಟವಾಗಿ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಮುಂದುವರಿಯಬಹುದು. ಅದಕ್ಕಾಗಿಯೇ ನೀವು ನಮಗೆ ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ವಿಜಯ್ ಟೈಮ್ಸ್ನ ಚಂದಾದಾರರಾಗಿ. ಆ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ, ಶಕ್ತಿ ತುಂಬಿ. ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನಮ್ಮ ವಿಜಯ್ ಟೈಮ್ಸ್ ಅನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.